ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನಮ್ಮ ಯಜಮಾನ್ರ ಊರಲ್ಲಿದ್ದೀನಿ. ಮಂಡಕಳ್ಳಿ ಅಂತ ಮೈಸೂರಿಂದ ಒಂದ್ 6 ಕಿಲೋಮೀಟರ್ ಇದೆ ಊರು. ನೋಡಿ ಇದೆ ರೂಮು ನಾವು ಮಲಗಿದ್ದು. ಅಂಡ್ ನನ್ ಮಗ, ನನ್ನ ದೊಡ್ಡ ಮಗ, ನಮ್ಮ ಅಕ್ಕ ಗಾನವಿ, ನಮ್ಮ ಅಕ್ಕನ ಮಗಳು ಫೋಟೋ ತಕೊಳಕ್ಕೆಲ್ಲ ರೆಡಿ ಆಗ್ತವಳೆ. ನಮಸ್ತೆ. ಓ, ಯಾವ್ದೋ ಫಿಲಮ್ ಆಕ್ಟರ್ ತರ, ಈ ಹಳೆ ಕಾಲದ ಫಿಲಮ್ ಆಕ್ಟರ್ ಇರ್ತಾರಲ್ಲ, ನನ್ ಮಗಳು ಹೇಳಕಂದ. ಸೊ ಕೆಳಗಡೆ ಆಕ್ಚುಲಿ ಬ್ರೇಕ್ಫಾಸ್ಟ್ ಅವಾಗಿಂದ ಕರಿತಾ ಇದಾರೆ. ಇವತ್ತು ನಮ್ಮ ಅತ್ತೆ, ಮಾವ, ನಮ್ಮ ಯಜಮಾನ್ರು ಎಲ್ರು ತೋರಿಸ್ತೀನಿ, ಬನ್ನಿ ಹೋಗೋಣ. ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೀನಿ. ಇದು ನಮ್ಮ ಯಜಮಾನ್ರು ಕಾರು. ನಿನ್ನೆ ಎಲ್ಲಾರು ಬಂದ್ಬಿಟ್ಟಿದ್ರು, ಸಂತೋಷ್, ಮಕ್ಳು, ನಮ್ಮಣ್ಣ. ತೋರೆ ನೋಡಿದ್ರೆ ಬೈತಾರೆ. ಜಡೆ ಎಣ್ಕೋಬೇಕಂತ ರಜನಿ. ಇದು ಸಂತೋಷ್ ಅವ್ರ ಅಜ್ಜಿ. ಅವ್ರಿಗೆ ಒಂದು ಅತ್ತೆಯವ್ರಿಗೊಂದು ಎಷ್ಟು ವರ್ಷ ಆಗೈತೆ? ಒಂದ್ 90 years ಆಗಿದೆಯಂತೆ ನೋಡಿ. ಇನ್ನು ಜಾಸ್ತಿ ಆಗಿದೆ. ಹೌದಾ ಅಪ್ಪು? ಅಜ್ಜಿಗೆ ಎಷ್ಟು ವರ್ಷ ಅಂತ. ಇವ್ರೆ ಸಂತೋಷ್ ಅವ್ರಮ್ಮ. ಅತ್ತೆ ಏನ್ ಅಡಿಗೆ ಮಾಡ್ತಿದ್ದೀರಾ? ಓ, ಇದು ಮಟನ್ನು, ನಾಟಿ ಕೋಳಿ. ನಮ್ಮತ್ತೆ ಆಕ್ಚುಲಿ ತುಂಬಾ ಫೇಮಸ್ ನಾಟಿ ಕೋಳಿ ಮಾಡೋದ್ರಲ್ಲಿ. ಅವ್ರು ತುಂಬಾ ಲಿಕ್ವಿಡ್ ತರ ಮಾಡ್ತಾರೆ ಸಾಂಬಾರು, ಬಟ್ ತುಂಬಾ ಟೇಸ್ಟಿ ಆಗಿರುತ್ತೆ. ಇವ್ರೆ ನಮ್ಮ ಸೂರ್ಯ ಅಣ್ಣ, ಸಂತೋಷ್ ಅವ್ರ ಅಣ್ಣ. ಅಂಡ್ ದಿಸ್ ಬಾಯ್ ಗಿವಿಂಗ್ ಜ್ಯೂಸ್ ಟು ಇವ್ರೆ ಸಂತೋಷ್. ನೋಡ್ಕೊಳ್ಳಿ. ಓಕೆ, ಕಂಗ್ರಾಚುಲೇಷನ್ಸ್. ಓಕೆ ಓಕೆ. ಏನದು ರಜನಿ? ಇದು ಬಾಡಿಗೆ ತುಂಬಾ ಒಳ್ಳೇದು ಅಂತ ಕೊಟ್ಟಿದ್ದಾರೆ. ಫ್ರೆಶ್ ಆಗಿ ಬಂದಿದ್ದಾರೆ. ಏನಣ್ಣ? ಸ್ಕಿನ್ ಗ್ಲೋ ಆಯ್ತದಂತೆ. ಸಂತೋಷ್ ಬೆಳಿಗ್ಗೆನೆ ಹೋಗಿ ಇದನ್ನ ಇಳಿಸ್ಕೊಂಡು ಫ್ರೆಶ್ ಆಗಿ ತಗೊಂಡ್ ಬಂದಿದ್ದಾರೆ. ಚೆನ್ನಾಗಿದೆ. ಹೌದೌದೌದು. ಮಾಡಿದ್ವಿ ಪಕೋಡ. ಸಂತೋಷ್ ನಿಮ್ ಪುತ್ರ, ಸುಪುತ್ರ. ಇವ್ರೆ ನಮ್ಮ ಮಾವ. ವ್ಲಾಗ್ ಮಾಡ್ತಾ ಇದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಿ. ನಾನ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್. ಗೊತ್ತು ನಂಗೆ ನೀವ್ ಏನ್ ಕೇಳ್ತೀರಾ ಅಂತ. ಏನಾಯ್ತು? ಅದು ಏನು ಆಗಿಲ್ಲ ಮಾವ, ಎವ್ರಿಥಿಂಗ್ ಇಸ್ ಫೈನ್. ಆಕ್ಚುಲಿ ನಮ್ಮ ಮಾವನ್ ಬಗ್ಗೆ ಹೇಳೋದ್ ಮರ್ತ್ಬಿಟ್ಟೆ. ನಾನು ಮೈಸೂರಲ್ಲಿ 1 ವರ್ಷ ಇರ್ಬೇಕಾದ್ರೆ ನಮ್ಮ ಮಾವ ನನ್ಗೆ ಚಾಕ್ಲೇಟ್ ಎಲ್ಲ ತಂದ್ ಕೊಡೋರು ಮನೆಗೆ. ನೆನ್ಪಿದ್ಯಾ? ನೀವ್ ನಂಗೆ ಚಾಕ್ಲೇಟ್ಸ್ ಎಲ್ಲ ತಂದ್ ಕೊಡ್ತಾ ಇದ್ರಲ್ಲ. ತುಂಬಾ 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 ಒಳ್ಳೆಯವರು, ತುಂಬಾ ಇನ್ನೋಸೆಂಟ್ ನಮ್ಮ ಮಾವ. ಟೈಮ್ ಆಲ್ಮೋಸ್ಟ್ ಇವಾಗ 12:30. ಹುಡುಗರು ತಿಂದ್ರ? ಮಕ್ಕಳೆಲ್ಲ ತಿಂದಾಯ್ತು. ಅಣ್ಣ ಇದು ಮಾಡಿರೋದು ಸಂತೋಷು. ಇದು ಸಾಂಬಾರ್ ನೀವಾ? ಉಮೇಶ್ ಅಣ್ಣ. ಇಡ್ಲಿ ಅತ್ತೆ. ಹಿಂಗೆ ಅವ್ರು ನೀರ್ ಹಾಕೊಟ್ರು. ನಾನು ಎಷ್ಟು ಅದೃಷ್ಟವಂತೆ ನೋಡ್ರ. ಇಷ್ಟೊತ್ತರ್ಗು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದೆ ಸಿಟಿಗೆ. ಓ ಮೈ ಗಾಡ್. ಇದೇನದಿತಾ? ಎಕ್ಸ್ಪ್ಲೇನ್ ಮಾಡು. ನೌನು ವರ್ಬು ಅಂದ್ರೆ ದ ಪಾರ್ಟ್ ಆಫ್ ಸ್ಪೀಚ್. ಪಾರ್ಟ್ ಆಫ್ ಸ್ಪೀಚ್. ಓಕೆ. ಇದು ರಾಷ್ಟ್ರಗೀತೆಗಳು. ರಾಷ್ಟ್ರಗೀತೆಗಳು. ಅಜ್ಜಿ ನಾಷ್ಟ ತಿಂದ್ರಾ? ಓಕೆ, ಡನ್. ಲೆಟ್ಸ್ ಗೋ. ನಡೀರಿ, ಇವಾಗ ಸ್ವಲ್ಪ ಮೈಸೂರೆಲ್ಲ ಔಟಿಂಗ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ, ನಡೀರಿ. ಸೊ ಇವಾಗ ತಾನೇ ಒಂದ್ ಡ್ರೆಸ್ ನೋಡಿದ್ದೆ ಆನ್ಲೈನ್ ಅಲ್ಲಿ, ತಗೊಂಡ್ಬಿಟ್ಟೆ. ಇಷ್ಟ ಆಯ್ತು, ಹಾಕೊಂಡ್ ತೋರಿಸ್ತೀನಿ ಆದಷ್ಟು ಬೇಗನೆ. ಅಂಡ್ ತುಂಬಾ ಜನ ಏನ್ ಕೇಳೋದಂದ್ರೆ, ನೀವ್ ಹಾಕೋ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿರುತ್ತೆ, ಎಲ್ ತಗೋತೀರಾ ಏನು ಅಂತ. ಏನಂದ್ರೆ ಒಂದೇ ಸ್ಪಾಟ್ ಇರಲ್ಲ, ಅಲ್ಲೇ ತಗೋತೀನಿ ಅಂತ. ಯಾವ್ದು ಕಣ್ಣಿಗೆ ಚೆನ್ನಾಗ್ ಕಾಣುತ್ತೋ ಅಲ್ಲಿ ಹೋಗಿ ತಗೋತೀನಿ. ಸೊ ಹಿಂಗೆ ನಾನು ಶಾಪಿಂಗ್ ಮಾಡೋದು. ಸೊ ನಾವು ಎಲ್ಲಾದ್ರೂ ಟ್ರಿಪ್ ಹೋದಾಗ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿರುವ ಪ್ರತಿಭೆ. ಫಾರ್ ಎಕ್ಸಾಂಪಲ್, ಇವಾಗ ಆರ್ಯನಿಂದ ಒಂದು ಪ್ರತಿಭೆ ಬರುತ್ತೆ ನೋಡಿ. ಎಷ್ಟು ಮೆಲೋಡಿ ವಾಯ್ಸ್ ಅಲ್ಲಿ ಒಂದು ಸಾಂಗ್ ನಿಮಗಾಗಿ ಬರ್ತಿದೆ. ಹಿಂದಿ ಸಾಂಗ್. हर घड़ी बदल रही है रूप जिंदगी.
ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಹೈಪ್ ಕ್ರಿಯೇಟ್ ಆಗಿರೋ ಇವತ್ತು ವರ್ಲ್ಡ್ ಆಫ್ ಮೈಸೂರ್ ಪಾಕ್ ಬಂದಿದೀವಿ ಅಂಡ್ ನಮ್ಗೆ 5% ಆಫರ್ ಬೇರೆ ಕೊಟ್ಬಿಟ್ಟೋದ್ರು ಯಾರು ಅಂಕಲ್. ಒಳಗಡೆ ಹೋಗ್ತಾ ಇದೀವಿ, ತಯಾರಿ ಮಾಡೋದೆಲ್ಲ ನೋಡ್ಬೋದಂತೆ. ಎಲ್ಲಾರು ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ಬರ ಬನ್ನಿ. ಸೊ ಇಲ್ಲಿ ಟೇಸ್ಟ್ ಅಂತ ಸ್ವಲ್ಪ ಫ್ರೀಯಾಗೂ ಕೊಡ್ತಾರೆ. ಇವಾಗ ನಾವು ಟೇಸ್ಟ್ ಮಾಡಿದ್ದು ಬೆಲ್ಲದ್ದು ಚೆನ್ನಾಗಿದೆ ಅಲ್ವಾ? ಹಲೋ ರಚನಿ, ಚೆನ್ನಾಗಿದೆ. ಈ ತರ ಟೇಸ್ಟ್ ಮಾಡಕ್ಕೆ ಎಲ್ಲ ಒಂದ್ ಚೂರ್ ಕೊಡ್ತಾರೆ. ಆಕ್ಚುಲಿ ಒಳಗಡೆ ಹೋಗ್ತಾ ಇದೀವಿ, ಅಲ್ಲಿ ತಯಾರಿ ಮಾಡ್ತಾರಲ್ವಾ ಅದು ನೋಡ್ಲಿಕ್ಕೆ. ನೋಡಿ ಎಲ್ಲಾರ್ನು ಒಂದ್ ರೌಂಡ್ ಹೇರ್ ಕೆಳಗಡೆ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇವತ್ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಿರೋರು ತಮ್ಮ ಹೆಸರು? ಹಾಯ್, ಶ್ವೇತಾ ಅವರು. ಓಕೆ, ಎತ್ತ ಇದು ಮ್ಯಾಂಗೋ ಮೈಸೂರ್ ಪಾಕ್. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಇದೆ ಅನ್ಸುತ್ತೆ, ಬಟ್ ಟೇಸ್ಟ್ ಮಾಡದೆ ಇದೆ ಬಹಳ ಚೆನ್ನಾಗಿದ್ದು. ಮ್ಯಾಂಗೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಗೊತ್ತು, ಬಟ್ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಮ್ಯಾಂಗೋ ಅಂತ ಅಂದ್ರೆ ನಾವು ಒರಿಜಿನಲ್ ಮ್ಯಾಂಗೋ ಪಲ್ಪ್ನೇ ಹಾಕ್ತಿವಲ್ವಾ, ಯು ವಿಲ್ ಗೆಟ್ ದಟ್ ಟೇಸ್ಟ್ ಅರೋಮಾ. Okay. ಮ್ಯಾಂಗೋ ಫ್ಲೇವರ್ ಏನೇ ಲೈವ್ ಆಗಿ ಸಿಗುತ್ತೆ. ಓಕೆ So, ತುಂಬಾ ಜನಕ್ಕೆ ಒರಿಜಿನಲ್ ಫ್ರೂಟ್ ಫ್ಲೇವರ್ಸ್ ಹಾಕೋದ್ರಿಂದ ಮ್ಯಾಂಗೋ ಇಷ್ಟ ಆಗುತ್ತೆ. ಓಕೆ ಅಂಡ್ ಫ್ರೂಟ್ ಫ್ಲೇವರ್ಸ್ ಅಲ್ಲಿ ಬಂದು ವಿ ಹ್ಯಾವ್ 2 ವೆರೈಟೀಸ್, ಮ್ಯಾಂಗೋ Okay. ಮತ್ತೆ ಅಂಜೀರ್ ಅಂತ. ಓಕೆ ಎರಡಕ್ಕೂ ಪಲ್ಪೇನೆ ಯೂಸ್ ಮಾಡ್ತೀವಿ, ಫ್ರೋಸನ್ ಪಲ್ಪ್. ನಿಮಗೆ ಅದು ಟೇಸ್ಟ್ ಬಾಯಿಗೆ ಸಿಕ್ಕಾಗ ಯು ಲೈಕ್ ಇಟ್. ಇದೆಂತ ಇದು? कौन सा मैसूर पाक है भैया? ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಏನ್ ಸ್ಪೆಷಲ್ ಇದ್ರಲ್ಲಿ? ಸ್ಪೆಷಲ್ ಮೈಸೂರ್ ಪಾಕ್ ಅಂದ್ರೆ ಇದಕ್ಕೆ ನಾವ್ ಯಾವ್ದೇ ತರ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದು. Okay. ಕ್ಯಾರೆಟ್ ನೀವು ನೋಡಿದ್ರೆ ಕ್ಯಾರೆಟ್ ಮೈಸೂರ್ ಪಾಕ್, ಮ್ಯಾಂಗೋ ಮೈಸೂರ್ ಫ್ರೂಟ್ ಪಲ್ಪ್ ಯೂಸ್ ಮಾಡೋದು. ಓಕೆ ಸ್ಪೆಷಲ್ ಅಂದ್ರೆ ವಿತೌಟ್ ಎನಿ ಫ್ಲೇವರ್, ಓಕೆ ಏನೋ ಫ್ಲೇವರ್ಸ್ ಯೂಸ್ ಮಾಡೋದಿಲ್ಲ. ಪ್ಯೂರ್ ಸಾಫ್ಟ್ ಮೈಸೂರ್ ಪಾಕ್, Okay. ಪ್ಯೂರ್ ಗಿ ಮೈಸೂರ್ ಪಾಕ್. ಟ್ರೆಡಿಷನಲ್ ಅಂತ ಬಂದ್ರೆ ನಿಮಗೆ ಹಾರ್ಡ್ ಮೈಸೂರ್ ಪಾಕ್. ದಟ್ ಒನ್ ಈಸ್ ಟ್ರೆಡಿಷನಲ್ ಮೈಸೂರ್ ಪಾಕ್. Okay. ಟ್ರೆಡಿಷನಲ್ ಮೈಸೂರ್ ಪಾಕ್. ವೈ? ಬಿಕಾಸ್ ಟ್ರೆಡಿಷನಲ್ ಅಂತಾನೆ ಏನಿಗೆ ಇಟ್ಟಿದೀವಿ ಅಂತಂದ್ರೆ ಇಟ್ ವಾಸ್ ಇಮಿಡಿಯೇಟ್ 1935. ಹೌದು. ಕಾಕಾಸುರ ಮಾದಪ್ಪ ಅವ್ರು ತಂದಿರುತ್ತಲ್ಲ ಆ ಮೈಸೂರ್ ಪಾಕ್, ಅದರಿಂದ ಎಲ್ರು ಗಟ್ಟಿ ಮೈಸೂರ್ ಪಾಕ್ ಅಂತ. ಆ ತರ ಕರಿಬಾರ್ದು ಅಂತ ಹೇಳಿ ವಿ ನೇಮ್ಡ್ ಇಟ್ ಆಸ್ ಅ ಟ್ರೆಡಿಷನಲ್ ಮೈಸೂರ್ ಪಾಕ್. ಓಕೆ, ಅದಕ್ಕೆ ಅದನ್ನ ಟ್ರೆಡಿಷನಲ್ ಮೈಸೂರ್ ಪಾಕ್ ನ ಕಂಡಿಡಿದವ್ರು ಯಾರು? ಕಾಕಾಸುರ ಮಾದಪ್ಪ. ಇನ್ನೊಂದ್ಸಲ ಹೇಳಿ. ಕಾಕಾಸುರ ಮಾದಪ್ಪ. ಕಾಕಾಸುರ ಮಾದಪ್ಪ ಕಂಡಿಡಿದಿದ್ದು ಮೈಸೂರ್ ಪಾಕು ಯಾರು? ಆ ಕಂಡಿಡ್ದಿದ್ದು 1935. ಹೇಳಿ. 1935. ಅಂದ್ರೆ ಒಂದು ಫ್ಯಾಮಿಲಿ ಡೈನಿಂಗ್ ಇರುತ್ತೆ. ಓಕೆ ಸೊ ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನೀವೇನಾದ್ರೂ ಹೊಸದಾಗಿ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ಕೊಡಿ ಅಂತ ಕಾಕಾಸುರ ಮಾದಪ್ಪ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅವರಿಗೆ ಫುಲ್ ನರ್ವಸ್ ಆಗಿ ಏನ್ ಮಾಡ್ಬೋದು ಹೊಸದಾಗಿ, ನಾನು ಏನ್ ಸ್ವೀಟ್ ಇನ್ವೆಂಟ್ ಮಾಡ್ಬೋದು ಅಂತ ಹೇಳಿ ಅವರು ಕಿಚನ್ ಎಂಟರ್ ಆದಾಗ ವಿ ಸಾ 3 ಇಂಗ್ರೀಡಿಯೆಂಟ್ಸ್, ತುಪ್ಪ, ಕಡಲೆ ಹಿಟ್ಟು ಮತ್ತೆ ಸಕ್ಕರೆ. ಈ 3 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ನಾನು ಏನ್ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ ತುಂಬಾ ಸಲ ಟ್ರೈ ಮಾಡಿ ಅವರಿಗೆ ಬಂದಿದ್ದ ಈ ತರ ಗಟ್ಟಿ ಸ್ವೀಟ್ ಬರುತ್ತೆ. ಸೊ ಅದನ್ನ ಇವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ಪ್ರೆಸೆಂಟ್ ಮಾಡಿ ನಾವು ಇದಕ್ಕೆ ನೇಮ್ ಇಡ್ಬೋದು ಅಂತ ಕೇಳಿದಾಗ ತಿಂತಾರೆ ಅವರು. ಫಸ್ಟ್ ಟೇಸ್ಟ್ ಮಾಡಿ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ ಸ್ವೀಟ್, ಏನ್ ಹೆಸರಿಡೋದು ನಾಟಕ್ಕೆ, ಇಷ್ಟ ಚೆನ್ನಾಗಿದ್ಯಲ್ಲ, ಇದು 4 ಗೋಡೆಗೆನೆ ಸೀಮಿತ ಆಗದ್ ಬೇಡ ಮನೇಲಿ, ನಾವ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ದೇ ನೇಮ್ಡ್ ಇಟ್ ಆಸ್ ಅ ಮೈಸೂರ್ ಪಾಕ್. Yes. ಬಿಕಾಸ್ ಫಸ್ಟ್ ನಾವು ಪ್ಯಾಲೇಸ್ ಅಲ್ಲಿ ಕಂಡಿಡಿದ ಕಾರಣ ಮೈಸೂರು ಅರಮನೆಯಲ್ಲಿ ಕಂಡಿಡಿದಕ್ಕೆ ಮೈಸೂರ್ ಅನ್ನೋ ಹೆಸರು ತಗೊಳ್ತಾರೆ. ಈ ಮೈಸೂರ್ ಪಾಕ್ ನಾವು ಪಾಕ ಇಂದ ಕಂಡಿದ್ದೀವಿ, ಸಕ್ಕರೆ ಪಾಕ ಇಂದ. ಆ ಸಕ್ಕರೆ ಪಾಕ ಇಂದ ಕಂಡಿಡ್ತಿರೋದಕ್ಕೆ ಮೈಸೂರ್ ಪಾಕ ಅಂತ ಹೆಸರಿಡ್ತಾರೆ. ತುಪ್ಪ ನೋಡಿ, ನೀವು ನೋಡ್ಬೋದು ಇದ್ರಲ್ಲಿ ಆಲ್ಮಂಡ್ ಸ್ಲೈಸಸ್ ಹಾಕ್ತೀವಿ. ಕಾಣಿಸ್ತಾ ಇದೆ. ಓಕೆ, ಇದು ಒಂದು ಟ್ರೆಡಿಷನಲ್ ಮೈಸೂರ್. ಇಲ್ಲ. ಸೊ ಹಾಫ್ ಅನ್ ಅವರ್ ಅಂದ್ರೆ ವಿ ಓನ್ಲಿ ಗೆಟ್ ಅರೌಂಡ್ 7 kgs to 9 kgs ಆಫ್ ಮೈಸೂರ್ ಪಾಕ್. ಓಕೆ ಓಕೆ ಓಕೆ. ಇದು ಏನ್ ಹೇಳಿದವ್ರ ಹೆಸರು ಸ್ವೀಟ್? ಮಟ್ಕಾ ಗುಲ್ಲ, ರಸಗುಲ್ಲ, ಮಡ್ಕಾ ಗುಲ್ಲ. ಓಕೆ, ಮಡ್ಕಾ ಗುಲ್ಲ ಅಂತ ನೋಡ್ರಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಿಕ್ಸ್ಚರ್ ಆಫ್ ರಸಗುಲ್ಲ ಅಂಡ್ ಇದು ರಬ್ಡಿ ಎರಡು ಮಿಕ್ಸರ್ ಆಗಿ ಇದು ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್. ಇವ್ರೆ 3 ಐಟಮ್ಸ್ ಇಟ್ಕೊಂಡು ಏನಾದ್ರು ಅಡ್ಗೆ ಮಾಡಿ ಸ್ವೀಟ್ ಮಾಡಿ ಅಂತ ಅಂದಾಗ ಆ 3 ಐಟಮ್ ಇಟ್ಕೊಂಡು ಮಾಡಿದಾಗ ಇದಕ್ಕೆ ಹೆಸರಾಂತ ಐತಿಹಾಸಿಕ ಮಹತ್ವ ಪಡೆದಿದೆ. ಹಾಗೆ ಮೈಸೂರಿನ ಹೆಮ್ಮೆಯ ಸಿಹಿ ತಿಂಡಿಗಳ ರಾಜ ಅದೇ ಮೈಸೂರ್ ಪಾಕ್. ಮಟನ್ ಗೊಜ್ಜು, ನಾಟಿ ಕೋಳಿ ಸಾರು, ಅನ್ನ, ಸೌತೆಕಾಯಿ. ಅವರೆಲ್ಲ ಮುದ್ದೆ ತಿಂತವ್ರೆ. ಹೆಂಗೈತೆ ಊಟ? ಮತ್ತೆ ನಾಟಿ ಕೋಳಿ ಸಾರು ಮಾಡೋದ್ರಲ್ಲಿ ಬಹಳ ಫೇಮಸ್ ಅವ್ರೆ. ಸಂತೋಷ್ ಟೀ ಮಾಡ್ತವ್ರೆ ಅಲ್ಲಿ. ನನ್ ಮಕ್ಳು ಇರ್ಲಿಲ್ಲ, ಆಮೇಲೆ ನೀವ್ ಏನು ಕೇಳಬಾರ್ದಲ್ಲ, ಮಕ್ಳಿಲ್ಲಿ ಅಂತ ನೋಡಿ ನನ್ ಮಗ ದೊಡ್ಡ ಮನ್ಸ. ಏನ್ ಇಷ್ಟ ಆಯ್ತಪ್ಪ, ಮಟನ ಚಿಕನ? ಮಟನ್.
ನೋಡಿ ಇವ್ನ್ ಸೇಮ್ ನನ್ನಂಗೆ ಅವನೇ. ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗೆ ಇದ್ದಿದ್ದು ಇವನ್ ತರನೇ. ಒಂದ್ ಇಯರ್ ಬಂಡ್ ಹಾಕ್ಬಿಟ್ರೆ ಸೇಮ್ ಆರ್ಯನ್. ಅದಿತಾ ನೋಡಿ ಹೆಂಗ್ ನೋಡ್ತಾವಳೆ. ಅದಿತಾ ಯಾರ ತರ ಇರೋದು. ಆದ್ರೆ ಮೊನ್ನೆ ಆ ದೇವಸ್ಥಾನದಲ್ಲೆಲ್ಲ ಏನ್ ಹೇಳಿದ್ರು ಅದಿತಾ, ನೀನು ನನ್ ತರನೇ ಇದ್ಯಾ ಅಂತ ಹೇಳಿದ್ರಲ್ವಾ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಂತರ ನಿಮ್ಗೆ ಇವಾಗ 6:30 ಒಂದ್ ರೌಂಡ್ ಸಖತ್ತಾಗಿ ನಿದ್ದೆ ಹೊಡೆದ್ವಿ. ಸೂಪರ್ ಫ್ರೆಶ್ ಆಗ್ತಿದೆ, ಐ ಮೀನ್ ಫ್ರೆಶ್ ಅನ್ಸ್ತಿದೆ. ಇವಾಗ ಇನ್ನೇನ್ ಬೆಂಗಳೂರಿಗೆ ಹೊರಡ್ತಾ ಇದೀವಿ, ಅದಕ್ಕೆಲ್ಲ ರೆಡಿ ಆಗಿ ಕೂತವ್ರೆ. ಹೆಂಗಿತ್ತು ಗಾನು ಇವತ್ತಿನ ಡೇ? ಸೂಪರ್ ಆಗಿತ್ತು. ಇವತ್ತಿಗಿಂತ ನೆನ್ನೆ ತುಂಬಾ ಚೆನ್ನಾಗಿತ್ತು. ಆನ್ ದ ವೇ ಬರ್ತಿದೆ. ಅದು ವ್ಲಾಗ್ ಮಾಡಿಲ್ಲ. ಇವತ್ತಿಂದಾನೇ ಇವತ್ತು ಸಾಪಾ ಬೇಕರಿಗೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗಿಲ್ಲ. ನೆನ್ನೆನೆ ಸಾಕಾತ್ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಇವಾಗ ಹೊರಡುವಂತ ಸಮಯ. ಆಕ್ಚುಲಿ ಏನಂದ್ರೆ ಈ ಮನೆಯಲ್ಲಿ, ಈ ಮಂಟ್ಕಳಿ ಮನೆಯಲ್ಲಿ ಒಂದಿನ ಸಾಲಲ್ಲ, 2 ದಿವಸ ರಜಾ ಇದ್ದಾಗ ಬರ್ಬೇಕು. ಆಲ್ರೆಡಿ ಮಿಸ್ ಮಾಡ್ಕೋತಾ ಇದೀವಿ. ವಾತಾವರಣ ತುಂಬಾ ಚೆನ್ನಾಗಿದೆ. ಎಷ್ಟು ಕೋಲ್ಡ್ ನೋಡಿ. ಯಾರೇನ್ ಹೆಂಗ್ ಆಟ ಆಡ್ತಾವನೆ. ನಮ್ ಬೆಕ್ಕು ಇನ್ಮೇಲೆ ಇಲ್ಲೇ ಇರುತ್ತಂತೆ. ಅನ್ಕೊಂತ ಅಲ್ಲಿಗೆ ನಮ್ ಕಾರ್ ನಿಂತಿದೆ. ಇದೇ ಕೆಳಗಡೆ ಜಾಗ. ಹಿಂಗೆ ಬೆಕ್ಕು ಮತ್ತೆ ಇದು ನೋಡಿ ಫೈಟಿಂಗ್ ಆಡ್ತೈತಿ. ಫೈಟಿಂಗ್ ಏನಲ್ಲ, ಸುಮ್ನೆ ಮಾತಾಡ್ಕೋತಾರೆ ಅಷ್ಟೇ ಅಲ್ವಾ. ನಿಂಗೆ ಹೆಂಗ್ ಅನ್ಸ್ತು ರಜನಿ? ಸೂಪರ್ ಆಗಿತ್ತು. ಅದೇ ಸಾಲಿಲ್ಲ, ಇನ್ನ 1-2 ದಿವಸ ಇರ್ಬೋದು. ಊಟ ತಿಂದಿದ್ದು ಅದ್ ಎಲ್ಲಿತ್ತೋ ನಿದ್ದೆ. ಸಖತ್ತಾಗಿ ನಿದ್ದೆ ಹೊಡೆದ್ವಿ. ತಿರ್ಗಾ ನಮ್ ಬೆಂಗಳೂರು ಕಡೆಗೆ ಪಯಣ. ಆದಿತ್ಯಂಗೆ ಸೀರಿಯಲ್ ಚಾನ್ಸ್ ಸಿಕ್ಕಿದೆ, ಆದ್ರೆ ಅವ್ರ ಅಪ್ಪ ಬೇಡ ಅಂತವ್ರ. ಸರಿ ಆಯ್ತು, ಇನ್ನೇನು ಹೊರಡುವ ಸಮಯ. ಮಾವ ಬರದ ಬತ್ತಾನೇ ಇರ್ತೀನಲ್ಲ. ಸಾಗರ್ ಇವ್ರೇ ಇವಾಗ ಇದಾಗಿರೋದು ಲೆಕ್ಚರರ್. ಯಾವ ಪ್ರೊಫೆಸರ್ ಕೊಡು. ಯಾವ ಕಾಲೇಜು? ನಂಜನಗೂಡು. ಯಾರ್ಯಾರೆಲ್ಲ ಅವ್ರೇ, ನನ್ನ ಹೆಸರು ಹೇಳಿ. ಇವ್ರೇ ಇವಾಗ ಟೀಚರು. ಹೋಗೋಣ ಬರದ. ಮಾವು ಬರ್ತೀನಿ, ಟಾಟಾ ಬಾಯ್. ಮತ್ತೆ ಬರ್ತೀನಿ. ಓಕೆ ಬರ್ಲಾ? ಏನಾದ್ರು ಹೇಳ್ತೀರಾ? ಏನ್ ಹೇಳಲ್ವಾ? ಓಕೆ ಥ್ಯಾಂಕ್ ಯು. ಬರ್ಲಾ ಮಾವ? ಓಕೆ ಬರ್ಲಾ? ಟಾಟಾ ಬಾಯ್ ಬಾಯ್. ಹಿಂಗೆ ಅಜ್ಜಿ, ಹಿಂಗೆ ನಮ್ಮ ಅಜ್ಜಿ ಎಲ್ಲ ಭಗವಂತ ನೋಡ್ಕೊಳ್ಳಿ ಅಂದ್ರು. ಓಕೆ, ಬೀಡ್ ಕೊಡುವ ಸಮಾರಂಭ ಓಡ್ತಾ ಇದೀವಿ. ಸೊ ಫೈನಲಿ ನಮ್ಮನೆಗ್ ಬಂದ್ವಿ, ಎಲ್ಲ ಮುಗೀತು. ಹೇಗನ್ನಿಸ್ತು ಇದೊಂದ್ ಸ್ಮಾಲ್ ಟ್ರಿಪ್? ಬ್ರೇಕ್ ಕೇಳಿದ್ಲು ನಮ್ ಗಾನು, ಕಾಲೇಜು ಯಾವಾಗ್ಲು ಅಂತ. ತಿಕ್ಲಾಗೋಗ್ಬಿಟ್ಟಿತ್ತು ನನ್ಗೆ. ಏನು ಆಚೆ ಹೋಗ್ದೇಲೆ, ಎಂಜಾಯ್ ಮಾಡ್ದೇಲೆ. ಅದು 1 year ಬ್ರೇಕ್ ಆಗಿತ್ತಲ್ಲ, ಅವಾಗ ಫುಲ್ ಎಂಜಾಯ್ ಮಾಡ್ಬಿಟ್ಟಿದ್ದೆ. ಇವಾಗ ಕಾಲೇಜ್ಗೆ ಹೋಗಿ ಬುಕ್ಸ್ ಅದೆಲ್ಲ ನೋಡಿ, ಆಯುರ್ವೇದ, ಸಂಸ್ಕೃತ್ ಎಲ್ಲ ನೋಡಿ ಹುಚ್ಚಿಯಾಗೋಗ್ಬಿಟ್ಟಿದ್ದೆ. ಇವಾಗ ಫುಲ್ ಒಂದ್ ಒಳ್ಳೆ ವೀಕೆಂಡ್ ಮುಗಿಸ್ಕೊಂಡು ಮತ್ತೆ ನಾಳೆ ಮಂಡೇ ಅದೇ ಬೇಜಾರ್. ವ್ಲಾಗ್ ಅಲ್ಲಿ ಏನಾರ ಚೇಂಜಸ್ ಇರ್ಬೇಕಾ, ಅಥವಾ ನೀವ್ ಏನಾದ್ರು ಬೇರೆ ತರ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವಿಲ್ ಡೆಫಿನೆಟ್ಲಿ ಚೇಂಜ್ ದಟ್. ನಿಮ್ಗೆ ಏನಾದ್ರು ಈ ವ್ಲಾಗ್ ಇಷ್ಟ ಆದಲ್ಲಿ ಮತ್ತೊಮ್ಮೆ ಹೇಳ್ತಿದೀನಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Until then, love you all. Take care. Bye bye. Bye ಹೇಳು ಜಿಂಜಿ. Bye.